ಒಂದು ಬಲಭಾಗಕ್ಕೆ ಎಸಿತಾನೆ, ಅದೊಂದು ಗುಡ್ಡ ಆಗ್ತದೆ. ಮರದ ಬುಡದಲ್ಲಿ ಕಲ್ಲಾಗಿ ಹೋಗ್ತಾನೆ, ಹಾಗಂತೇಳಿ ಒಂದು ಕಥೆ ಬರ್ತದೆ. ಒಬ್ಬ ವ್ಯಕ್ತಿ ಕೆರೆಯನ್ನೇ ಅಗೆದು ಕೊನೆಗೆ ಕಲ್ಲಾಗಿ ಮಾರ್ಪಟ್ಟನೆಂದರೆ ನಂಬುತ್ತೀರಾ? ಇದು ಕೇವಲ ಕಥೆಯಲ್ಲ, ತುಳುನಾಡಿನ ಜನಪದ ನಂಬಿಕೆಗಳಲ್ಲಿ ಇಂದಿಗೂ ಜೀವಂತವಾಗಿರುವ ಒಂದು ನಿಗೂಢ ದಂತಕಥೆ. ಬಂಟ್ವಾಳ ತಾಲೂಕಿನ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಿಂದ ದೇವರಗುಡ್ಡಿಯತ್ತ ಸಾಗುವ ದಾರಿಯಲ್ಲಿ ಕಾಳಿಕೆರೆಯ ಪಕ್ಕದಲ್ಲಿರುವ ಬೃಹತ್ ಮರಗಳ ನೆರಳಿನಲ್ಲಿ ಒಂದು ಕಲ್ಲಿನ ಮೂರ್ತಿ ಕಾಣಿಸುತ್ತದೆ. ಸ್ಥಳೀಯರು ಅದನ್ನು ಬಾಕುಳ ಅಜ್ಜ ಎಂದು ಪೂಜಿಸುತ್ತಾರೆ. ಜನಪದ ಕಥೆಯ ಪ್ರಕಾರ ಬಾಕುಳ ಅಜ್ಜನಿಗೆ ತೀವ್ರ ಬಾಯಾರಿಕೆಯಾಗಿದ್ದಾಗ ಯಾರೂ ನೀರು ನೀಡಲಿಲ್ಲ. ಆಗ ಅವರು ತಮ್ಮ ಅಸಾಮಾನ್ಯ ಶಕ್ತಿಯಿಂದ ನೆಲವನ್ನು ಅಗೆದು ಕೆರೆಯನ್ನೇ ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಅವರು ಎಸೆದ ಮಣ್ಣು ಎರಡು ಬದಿಗಳಲ್ಲಿ ಬಿದ್ದು ಗುಡ್ಡೆಗಳಾಗಿ ರೂಪುಗೊಂಡಿತೆಂಬ ನಂಬಿಕೆಯೂ ಇದೆ. ಕೆರೆಯನ್ನು ಅಗೆದ ಬಳಿಕ ಆಯಾಸಗೊಂಡ ಬಾಕುಳ ಅಜ್ಜ ತಮ್ಮ ಪತ್ನಿಗೆ ಬ್ರಾಹ್ಮಣರ ಮನೆಯಿಂದ ಅಂಬಲಿ ತರಲು ಕಳುಹಿಸುತ್ತಾರೆ. ಆದರೆ ಸಮಯ ಕಳೆದರೂ ಆಕೆ ಮರಳಿ ಬರಲಿಲ್ಲ. ಆಗ ಬಾಕುಳ ಅಜ್ಜ, ನನ್ನ ಹೆಂಡತಿ ಮಾಯವಾದಳೋ, ಅಂಬಲಿ ಕೊಡುವ ಬ್ರಾಹ್ಮಣ ಮಹಿಳೆ ಮಾಯವಾದಳೋ, ಅಥವಾ ಅಂಬಲಿಗಾಗಿ ಕಾಯುತ್ತಾ ನಾನು ಮಾಯವಾದೆನೋ ಎಂದು ಹೇಳಿದ ಕ್ಷಣದಲ್ಲೇ ಕಲ್ಲಿನ ರೂಪ ತಾಳಿದರೆಂದು ಹಿರಿಯರು ಹೇಳುತ್ತಾರೆ. ಇನ್ನೊಂದು ನಂಬಿಕೆಯ ಪ್ರಕಾರ ಹಿಂದೆ ಕಾಳಿಕೆರೆಯಲ್ಲಿ ಮೀನು ಹಿಡಿಯುವವರು ಮೊದಲು ಈ ಮೂರ್ತಿಯ ಮುಂದೆ ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ನಂತರ ಕೆರೆಗೆ ಇಳಿದರೆ ಹೇರಳವಾಗಿ ಮೀನು ಸಿಗುತ್ತಿತ್ತೆಂದು ಹೇಳಲಾಗುತ್ತದೆ. ಆದರೆ ಇಲ್ಲೊಂದು ಮತ್ತೊಂದು ಕುತೂಹಲವೂ ಇದೆ. ಕೆಲವರ ಅಭಿಪ್ರಾಯದಂತೆ ಇದು ಬಾಕುಳ ಅಜ್ಜನ ಮೂರ್ತಿಯಲ್ಲ, ಗುರು ನರಸಿಂಹ ಅವರ ವಿಗ್ರಹವಾಗಿರಬಹುದು ಎನ್ನಲಾಗುತ್ತದೆ. ಬಾಕುಳ ಅಜ್ಜ ಅಂತ ಹೇಳಿದ್ರೆ ಅವನೊಂದು ಕೆಳವರ್ಗದ ಸಮುದಾಯಕ್ಕೆ ಸೇರಿದವನು. ಅವನು ಏನಂತ ಹೇಳಿದ್ರೆ, ಮೊದಲು ನೀರಿನ ಅಭಾವ ಇರುವಂತ ಸಂದರ್ಭದಲ್ಲಿ, ಅಂದ್ರೆ ಅಲ್ಲಿ ಇರುವಂತ ಎಲ್ಲರೂ ಒಂದು ಸಾಗುವಳಿಗಾಗಿ ಯಾವುದಕ್ಕೂ ನೀರು ಕೊಡದ ಸಂದರ್ಭದಲ್ಲಿ ನೀರನ್ನು ತಾನೇ ಒಂದು ನೀರಿನ ಮೂಲವನ್ನು ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಆ ಬಾಕುಳ ಅಜ್ಜ ಏನ್ ಮಾಡ್ತಾನೆ ಅಂತ ಹೇಳಿ, ಒಂದು ದಿವಸ ಈಗೇನು ಕೆರೆ ಉಂಟು, ಕಾಳಿ ಸರೋವರ ಅಂತ ಹೇಳ್ತೇವೆ, ಆ ಸರೋವರಕ್ಕೆ ಕೊಟ್ಟು, ಮೊದಲು ಅದು ನೆಲ ಇತ್ತು, ಅದಕ್ಕೆ ಒಂದು ಕೊಟ್ಟು ಹಾಕಿ ಮಣ್ಣು ತೆಗೆದು ಒಂದು ಬಲಭಾಗಕ್ಕೆ ಎಸಿತಾನೆ, ಅದೊಂದು ಗುಡ್ಡ ಆಗ್ತದೆ. ಸೊ ಹಾಗೆ 2-3 ಸರಿ ತೆಗೆದು ಬಿಸಾಕುವಾಗ ಅದು ಗುಡ್ಡ ಆಗಿ ನಿರ್ಮಾಣ ಆಗ್ತದಂತೆ. ಇಷ್ಟು ಕೆಲಸ ಮಾಡಿದ್ಮೇಲೆ ಅವನಿಗೆ ಒಂದು ಆಯಾಸ ಆಗ್ತದೆ. ಸೊ ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ತನ್ನ ಹೆಂಡತಿ ಅವರನ್ನ ಬ್ರಾಹ್ಮಣರ ಮನೆಗೆ ಈ ಅಂಬಲಿ ತೆರಿಗಂಜಿ ಅಂತ ಹೇಳ್ತಾರೆ, ಅದನ್ನ ತರ್ಲಿಕ್ಕೆ ಅಂತ ಹೇಳಿ ಹೆಂಡತಿಯನ್ನು ಕಳಿಸ್ತಾನೆ. ಈ ಹೆಂಡತಿ ಹೋಗುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಬ್ರಾಹ್ಮಣರ ಅವ್ರ ಹೆಂಗಸು ಬಟ್ಟೆ ಒಗಿಲಿಕ್ಕೆ ಅಂತ ನದಿ ಹತ್ರಕ್ಕೆ ಹೋಗಿರ್ತಾರೆ. ಅವರು ಬರುವಾಗ ಅಲ್ಲಿ ತಡ ಆಗ್ತದೆ. ಇಲ್ಲಿ ಇವರು ಹೆಂಡತಿ ಕಾಯ್ತಾ ಅವರ ಮನೆ ಅಂಗಳದಲ್ಲಿ ಒಂದು ನಾಯಿ ಮಾಡಿರ್ತಾರೆ. ಸೊ ಅದನ್ನು ಆಟ ಆಡಿಸ್ತಾ ಅವರು ಅಲ್ಲಿ ನಿಂತಿರ್ತಾರೆ. ಇಲ್ಲಿ ಹಸಿವೆಯಿಂದ ಕಾಯ್ದಿದ್ದ ಬಾಕುಳ ಅಜ್ಜನಿಗೆ ಒಮ್ಮೆಲೆ ಇದು ಆಗಿ ಅವನಿಗೆ ಅಂದ್ರೆ ಆಯಾಸ ಆಗಿ ಅವನು ಹೇಳ್ತಾನೆ, ನನಗೆ ತಂದ ತೆರಿಗಂಜಿ ತರಲಿಕ್ಕೆ ಹೋದ ನನ್ನ ಹೆಂಡತಿ ಮಾಯ ಆತ್ಲ, ಅಲ್ಲ ತೆರಿಗಂಜಿ ಕೊಡುವಂತಹ ಬ್ರಾಹ್ಮಣ ಹೆಂಗಸ ಮಾಯ ಆತ್ಲ, ಅಲ್ಲ ಇವರನ್ನು ಕಾತು ಕೂತಂತ ನಾನು ಇಲ್ಲಿ ಮಾಯ ಆದ್ನ ಅಂತ ಹೇಳಿ ಹಾಗೆ ಹೇಳುವಾಗ ಮೂವರು ಕೂಡ ಆಯಾಯ ಸ್ಥಳದಲ್ಲಿ ಇದ್ದ ಹಾಗೆ ಮಾಯ ಆದ್ರಂತೆ. ಅಂದ್ರೆ ನೀವು ಬಾಕುಳ ಅಜ್ಜ ಅಂತ ಹೇಳಿ ಆ ಮರದ ಬುಡದಲ್ಲಿ ಕಲ್ಲಾಗಿ ಹೋಗ್ತಾನೆ, ಹಾಗಂತೇಳಿ ಒಂದು ಕಥೆ ಬರ್ತದೆ. ಮತ್ತೊಂದು ಕಥೆ ಏನಂತ ಹೇಳಿದ್ರೆ, ಅದೇ ಅಂತ ಹೇಳಿದ್ರೆ, ಅದು ಈ ದೇವರಗುಡ್ಡೆಯಲ್ಲಿ ಶಿವನ ಆರಾಧನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಗೆ ಲಿಂಗಾಯತರು ಬರುವಂತ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಮೂರ್ತಿ ಕೂಡ ಅಲ್ಲಿ ಆರಾಧನೆ ಮಾಡ್ತಾ ಇದ್ದು ಅಂತ ಹೇಳಿ ಅಂದ್ರೆ ಒಂದು ಮಾಹಿತಿ ಉಂಟು. ಅವರು ವೈಷ್ಣವರು ಆರಾಧನೆಯನ್ನು, ಲಿಂಗಾಯತರು ವಿಷ್ಣುವಿನ ಆರಾಧನೆ ಮಾಡುದಿಲ್ಲ. ಅದಕ್ಕಾಗಿ ಅವರು ಏನ್ ಮಾಡಿದ್ದಾರೆ, ಈ ನರಸಿಂಹನ ಮೂರ್ತಿಯನ್ನು ತಂದು ಆ ಸ್ಥಳದಲ್ಲಿ ಉತ್ತರಾಭಿಮುಖ ಮಾಡಿ ಇಟ್ಟು ಅವರು ಇಟ್ಟಿದ್ದಾರೆ ಅಂತ ಹಾಗೆ ಕೂಡ ಒಂದು ಹೇಳ್ತಾ ಇದ್ದಾರೆ ಕತೆ. ಮತ್ತೊಂದು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮೊದ್ಲು ಹಿಂದಿನ ಸಂದರ್ಭದಲ್ಲಿ ಅದೊಂದು ಅಗ್ರಹಾರದ ಜಾಗ ಅಂತ ಹೇಳ್ತಾರೆ ಬ್ರಾಹ್ಮಣ, ಅಂದ್ರೆ ಬ್ರಾಹ್ಮಣರು ಇರುವಂತಹ ಸ್ಥಳಕ್ಕೆ ಒಂದು ಅಗ್ರಹಾರ ಅಂತ, ಅಗ್ರಹಾರಕ್ಕೆ ಒಬ್ಬ ಅಲ್ಲಿ ಒಂದು ಗುರು ನರಸಿಂಹರು
ಅಂದ್ರೆ ಸಾಲಿಗ್ರಾಮದ ದೇವರು ಅವರ ಇದು ಆಕೃತಿಯಲ್ಲಿ ನರಸಿಂಹನ ವಿಗ್ರಹ ಮೂರ್ತಿಯಾಗಿ ಉಂಟದು. ಸೊ ಹಾಗೆ ಕೂಡ ಒಂದು ಕತೆ ಉಂಟು. ಬಾಕ್ಲಜ್ಜನಿಗೆ ಒಂದು ತೆಂಗಿನಕಾಯಿ ಹಿಡಿದು ಪ್ರಾರ್ಥನೆ ಮಾಡಿ ಅಲ್ಲಿ ಅವನಿಗೆ ತೆಂಗಿನಕಾಯಿ ಹೊಡೆದು ಆಮೇಲೆ ಆ ಕೆಳಗೆ ಮೀನು ಹಿಡಿಯಲಿಕ್ಕೆ ಇಳಿಯುವಂತ ಒಂದು ಸಂಪ್ರದಾಯ, ಒಂದು ನಂಬಿಕೆ ಉಂಟು ಅಂತ ಹೇಳಿ ಹಿರಿಯರಿಂದ ಬಂದಿದೆ.